ಕಾಂಗ್ರೆಸ್ಗೆ ಕಾಂಗ್ರೆಸ್ಗೆ ಭಾರತ್ ಮಾತಾ ಕಿ ನಮ್ಮ ಸಂವಿಧಾನ ವಿರೋಧಿ ಕಾಂಗ್ರೆಸ್ ಪಕ್ಷದ ವಿರುದ್ಧ ಒಂದಷ್ಟು ಭಿತ್ತಿಪತ್ರವನ್ನು ನಾವು ಮಾಡಿದ್ದೇವೆ. ಅದನ್ನು ಕಾಂಗ್ರೆಸ್ ಪಕ್ಷದ ಕಚೇರಿಗೆ ನಾವು ಅಂಟಿಸ್ಲಿಕ್ಕೆ ಕೊಟ್ಟಿದ್ದೇವೆ. ದಯವಿಟ್ಟು ನೀವು ನಮ್ಮನ್ನು ತಡಿಬಾರ್ದು, ನಮಗಲ್ಲಿ ಹೋಗಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅನ್ನೋಂಥ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಸಂವಿಧಾನ ವಿರೋಧಿ ಅಂತೇಳಿ ಹೇಳಿ BJPಯವರ ಮೇಲೆ ಅವರು ಗೂಬೆ ಕೂರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಜನರಿಗೆ ಗೊತ್ತಾಗಬೇಕು ಯಾರು ಸಂವಿಧಾನ ವಿರೋಧಿಗಳು, ತುರ್ತು ಪರಿಸ್ಥಿತಿಯನ್ನು ಈ ದೇಶಕ್ಕೆ ಹೇರಿದ್ಯಾರು, ತುರ್ತು ಪರಿಸ್ಥಿತಿಯಿಂದಾಗಿ ಎಷ್ಟು ಜನರಿಗೆ ತೊಂದರೆ ಆಗಿದೆ, ಎಷ್ಟು ಜನರ ಹಕ್ಕನ್ನು ಅವರು ಕಸ್ಕೊಂಡಿದ್ದಾರೆ ಅನ್ನುವಂಥ ಸತ್ಯ ಜನರಿಗೆ ಗೊತ್ತಾಗಬೇಕು ಅನ್ನುವ ಕಾರಣಕ್ಕಾಗಿ ಇವತ್ತು ನಾವು ಕಾಂಗ್ರೆಸ್ ಕಚೇರಿಗೆ ಹೋಗಿ ಪೋಸ್ಟರನ್ನು ಅಣಿಸ್ತಾ ಇದ್ದೇವೆ. ದಯವಿಟ್ಟು ನೀವು ಅನುವು ಮಾಡಿಕೊಡಬೇಕು ಅನ್ನುವಂಥ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಅದು ಅಲ್ಲದೆ ಇದು ಯಾವ ಕಾರ್ಯಕ್ರಮವನ್ನು ನಾವು ಯಾವ ಡಿಪಾರ್ಟ್ಮೆಂಟಿಗೂ ಹೇಳಿರಲಿಲ್ಲ. ನೀವು ಬಂದಿದ್ದೀರಿ, ನಮಗೆ ಅವಕಾಶ ಮಾಡಿಕೊಟ್ಟು ನಾವು ನಮಗೆ ಸಹಕರಿಸಬೇಕು. ತುರ್ತು ಪರಿಸ್ಥಿತಿ ಹೇರಿ ಅರಾಜಕತೆ ಸೃಷ್ಟಿ ಮಾಡಿದ ಕಾಂಗ್ರೆಸ್ ಸರ್ಕಾರಕ್ಕೆ ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ. ಕಾನೂನು ವ್ಯವಸ್ಥೆಗೆ ಪ್ರಾಬ್ಲಮ್ ಆಗೋದು ಅಂತ ಹೇಳಿ ನಾವು ಇಲ್ಲಿಗೆ ಅಲ್ಲ, ನಾವು ಜನರ ಪರವಾಗಿ ಹೋರಾಟ ಮಾಡುವಂಥದ್ದು, ಪೊಲೀಸ್ ಇಲಾಖೆಯ ವಿರುದ್ಧವಾಗಿ ಅಲ್ಲ. ಸೊ ನೀವು ಕಾಂಗ್ರೆಸ್ ಪಕ್ಷಕ್ಕೆ ನೀವು ಸಹಕಾರವನ್ನು ಕೊಡ್ತಾ ಇದ್ದೀರಿ ಅಂತ ಅನುಮಾನ ನಮ್ಗೆ ಬರ್ತಾ ಇದೆ. ಸಂವಿಧಾನ ಬದಲಾವಣೆ ಮಾಡಿದೆ ಕಾಂಗ್ರೆಸ್ ಎಷ್ಟೋ ಸಲ, ಹಾಗಾಗಿ ಸುಳ್ಳು ಪ್ರಚಾರವನ್ನು ಮಾಡಿದೆ, ಅಪಪ್ರಚಾರ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ಪಕ್ಷಕ್ಕೆ ಪರಿಸ್ಥಿತಿ ಹೇರಿದ ಕಾಂಗ್ರೆಸ್ ಸರ್ಕಾರಕ್ಕೆ, ಪರಿಸ್ಥಿತಿ ಹೇರಿದ ಕಾಂಗ್ರೆಸ್ ಪಕ್ಷಕ್ಕೆ, ಸಂವಿಧಾನ ವಿರೋಧಿ ಕಾಂಗ್ರೆಸ್ ಪಕ್ಷಕ್ಕೆ. ಈಗ ಕಲರ್ ಪೋಸ್ಟರ್ಗಳನ್ನು ಈಗ ನಮಗೆ ಹಚ್ಚಲಿಕ್ಕೆ ಅವಕಾಶ ಕೊಡದೇ ಇರೋದ್ರಿಂದ ದಯವಿಟ್ಟು ಇದನ್ನು ನೀವು ಅವರಿಗೆ ತಲುಪಿಸಬೇಕು ಅಂತ ವಿನಂತಿಯನ್ನು ನಿಮ್ಮ ಹತ್ರ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಕಚೇರಿ ಕಾಂಗ್ರೆಸ್ ಕಚೇರಿಗೆ ಕರ್ಕೊಂಡೋಗಿ ನಾವು ಹಚ್ಚಿ ಬರ್ತೇವೆ. ಅಲ್ಲ ನಿಮ್ಮ ಜೀಪ್ ತೊಂದರೆ ಆಗ್ತದೆ ಅನ್ನುವ ಕಾರಣಕ್ಕೆ ನಾವು ಅಲ್ಲಿಗೆ ಹೋಗದೆ ನಿಮ್ಮ ಮೂಲಕ ಅವರಿಗೆ ವಿಷಯವನ್ನು ತಲುಪಿಸ್ತಾ ಇದ್ದೇವೆ. ಧನ್ಯವಾದ.